ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ ಇನ್ಫೋ. ಸ್ನೇಹಿತರೆ, ನಾವಿಂದು ನಮ್ಮ ಬೆಂಗಳೂರಿನಲ್ಲೇ ನಮ್ಮ ಕಣ್ಣ ಮುಂದೆಯೇ ನಡೆದ ಒಂದು ಸತ್ಯ ಘಟನೆಯ ಬಗ್ಗೆ ಮಾತಾಡ್ತಿದ್ದೀವಿ. ಇದು ಕನ್ನಡಿಯಂತೆ ನಮ್ಮ ಇವತ್ತಿನ ಸಮಾಜವನ್ನ ಪ್ರತಿಬಿಂಬಿಸುತ್ತೆ. ಬೆಂಗಳೂರಿನಂತಹ ಮಹಾನಗರದಲ್ಲಿ ಬಾಡಿಗೆ ಮನೆ ಕೇಳಿಕೊಂಡು ಬರೋ ಪ್ರತಿ ಮುಖದ ಹಿಂದೆ ಒಂದು ದೊಡ್ಡ ವಿಶ್ವಾಸ ಇರುತ್ತೆ. ಮನೆ ಮಾಲೀಕರು ತಮ್ಮ ಮನೆಗೆ ಅಪರಿಚಿತರನ್ನ ಸೇರಿಸಿಕೊಳ್ಳುವಾಗ ಅವರ ಮೇಲೆ ಇಟ್ಟ ವಿಶ್ವಾಸವೇ ಇಲ್ಲಿ ಕತ್ತು ಹಿಸುಕಿದ ಪಾತ್ರ ವಹಿಸಿದೆ. ಇಲ್ಲಿ ಕೊಲೆಯಾಗಿದ್ದು ಅಮಾಯಕಿಯಾದ ದಿವ್ಯ ಜೀವ ಅಲ್ಲ, ಬದಲಿಗೆ ಮನುಷ್ಯ ಸಂಬಂಧಗಳ ಮೇಲಿದ್ದ ಭರವಸೆ. ಗ್ಲಾಮರ್ ಬದುಕಿನ ಮೋಹ 24 ವರ್ಷದ ಯುವತಿಯನ್ನ ಯಾವ ಮಟ್ಟಿಗೆ ಕ್ರೂರ ರಾಕ್ಷಸಿಯನ್ನಾಗಿ ಮಾಡಬಹುದು ಅನ್ನೋದಕ್ಕೆ ಈ ಕತೆ ನಮಗೆ ತೋರಿಸುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಮೂಲದ ಮೋನಿಕಾ ಐಷಾರಾಮಿ ಜೀವನದ ಆಸೆಗೆ ಬಿದ್ದು ಹಾಗೆ ತನ್ನ ಸಾಲ ತೀರಿಸೋಕೆ ಮತ್ತು ತನ್ನ ಲವ್ವರ್ಗೆ ವಾಹನ ಕೊಡಿಸೋ ಆಸೆಗಾಗಿ ತಾನೇ ಆಶ್ರಯ ಪಡೆದ ಮನೆಯ ಓನರನ್ನೇ ಕೊಂದು ಹಾಕ್ತಾಳೆ. ರೀಲ್ಸ್ ಮಾಡೋ ಹುಚ್ಚು ಮತ್ತು ಅತಿಯಾದ ಶೋಕಿ ಯಾವ ರೀತಿ ಒಬ್ಬರ ಬದುಕನ್ನ ನರಕ ಮಾಡಿ ಇನ್ನೊಬ್ಬರ ಪ್ರಾಣವನ್ನೇ ತೆಗೆಯಬಹುದು ಅನ್ನೋದಕ್ಕೆ ಈ ಕತೆ ಒಂದು ಉದಾಹರಣೆಯಾಗಿದೆ. ಐಷಾರಾಮಿ ಜೀವನಕ್ಕೆ ಆಸೆ ಪಟ್ರೆ ಅದು ನಮ್ಮ ಬದುಕನ್ನೇ ನರಕ ಆಗಿಸಿ ಬಿಡುತ್ತೆ ಎನ್ನುವುದಕ್ಕೆ ಈ ಘಟನೆ ಒಂದು ಸಾಕ್ಷಿ. ಬನ್ನಿ, ಈ ಕರಾಳ ಕಥೆಯ ಪೂರ್ಣ ವಿವರಗಳನ್ನ ಈಗ ನೋಡೋಣ. ಸ್ನೇಹಿತರೆ, ಈ ಕಥೆಯ 2 ಮುಖ್ಯ ಪಾತ್ರಗಳು ಯಾವುದೆಂದರೆ, ಕೊಲೆಯಾದ 36 ವರ್ಷದ ಮನೆ ಓನರ್ ದಿವ್ಯ, ಮತ್ತೊಂದು ಕೊಲೆ ಮಾಡಿ ಬಂದಿಯಾಗಿರುವ ಡೇಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸ ಮಾಡ್ತಿದ್ದ 24 ವರ್ಷದ ಮೋನಿಕಾ. ಮೋನಿಕಾಗೆ ಗ್ಲಾಮರಸ್ ಲೈಫ್, ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡೋದು ಅಂದ್ರೆ ವಿಪರೀತ ಹುಚ್ಚು. ರೀಲ್ಸ್ ಮಾಡೋಕೆ ವಿಪರೀತ ದುಬಾರಿ ಮೇಕಪ್ ಕಿಟ್ಗಳು, ಟ್ರೆಂಡಿ ಡ್ರೆಸ್ಗಳು ಮತ್ತು ಒಡವೆಗಳನ್ನ ಬಳಸೋದಕ್ಕೆ ಶುರು ಮಾಡ್ತಾಳೆ. ಇದೆಲ್ಲದರ ಮಧ್ಯೆ ಅವಳು ಡೇಟಾ ಎಂಟ್ರಿ ಕೆಲಸವನ್ನು ಕೂಡ ಬಿಟ್ಟು ಬಿಡ್ತಾಳೆ. ಕೆಲಸ ಬಿಟ್ಟರೂ ಆಕೆ ದುಡ್ಡು ಖರ್ಚು ಮಾಡೋದನ್ನ ನಿಲ್ಲಿಸೋದಿಲ್ಲ. ಹೀಗಾಗಿ ಸ್ನೇಹಿತರು ಮತ್ತು ಬೇರೆ ಕಡೆಗಳಲ್ಲಿ ಆಕೆ 8 ಲಕ್ಷ ರೂಪಾಯಿಗೂ ಅಧಿಕ ಕೈ ಸಾಲವನ್ನ ಮಾಡಿರ್ತಾಳೆ. ರೀಲ್ಸ್ ಮಾಡಬೇಕು, ಬೇಗ ವೈರಲ್ ಆಗಬೇಕು, ಶ್ರೀಮಂತಳಂತೆ ಕಾಣಬೇಕು ಅನ್ನೋ ಮನಸ್ಥಿತಿ ಆಕೆಯನ್ನ ಬೇರೆ ದಾರಿಯತ್ತ ತಳ್ಳುತ್ತಾ ಹೋಗುತ್ತೆ. ಇದರ ನಡುವೆಯೇ ಅವಳಿಗೆ ಒಬ್ಬ ಲವ್ವರ್ ಇರ್ತಾನೆ. ಆತನನ್ನು ತನ್ನ ಗಂಡ ಅಂತ ಹೇಳಿ ಕೆಂಗೇರಿಯಲ್ಲಿ ಬಾಡಿಗೆ ಮನೆಗೆ ಬರ್ತಾಳೆ. ಯಾರಿಗೂ ಸಂಶಯ ಬರಬಾರದು ಅಂತ ಆತನನ್ನು ಗಂಡ ಅಂತ ಪರಿಚಯ ಮಾಡಿಸಿಕೊಳ್ತಾಳೆ. ತನ್ನ ಲವ್ವರ್ಗೆ ಒಂದು ಟಾಟಾ ಏಸ್ ಗಾಡಿ ಕೊಡಿಸಬೇಕನ್ನೋ ಆಸೆ ಕೂಡ ಮೋನಿಕಾಳ ತಲೆಯಲ್ಲಿ ಬಲವಾಗಿ ಬೇರೂರಿರುತ್ತೆ. ಸಾಲ ತೀರಿಸೋಕೆ ಮತ್ತು ಈ ಎಲ್ಲ ಆಸೆಗಳನ್ನ ಈಡೇರಿಸಿಕೊಳ್ಳೋಕೆ ಹಣ ಗಳಿಸೋ ಯಾವ ದಾರಿಯೂ ಅವಳಿಗೆ ಕಾಣೋದಿಲ್ಲ. ಈ ಸಂದರ್ಭದಲ್ಲಿ ಆಕೆಯ ಕಣ್ಣು ಬಿದ್ದಿದ್ದು ತನ್ನ ಮನೆ ಓನರ್ ದಿವ್ಯಾ ಮೇಲೆ. ದಿವ್ಯಾ ಮತ್ತು ಮೋನಿಕಾ ವಯಸ್ಸಿನಲ್ಲಿ ಹೆಚ್ಚು ಅಂತರ ಇಲ್ಲದ ಕಾರಣ ಅವರಿಬ್ಬರ ನಡುವೆ ಒಳ್ಳೆ ಸ್ನೇಹ ಬೆಳೆದಿರುತ್ತೆ. ಆದರೆ ದಿವ್ಯಾಳ ಒಳ್ಳೆತನವನ್ನ ದುರುಪಯೋಗ ಮಾಡಿಕೊಳ್ಳೋ ಪ್ಲಾನ್ ಮೋನಿಕಾದಾಗಿತ್ತು. ದಿವ್ಯ ಕುತ್ತಿಗೆಯಲ್ಲಿದ್ದ ಸುಮಾರು 36 ಗ್ರಾಂ ಚಿನ್ನದ ಸರ ಮೋನಿಕಾಳಿಗೆ ದೊಡ್ಡ ಸಂಪತ್ತಿನಂತೆ ಕಾಣುತ್ತೆ. ಮೋನಿಕಾ ತನ್ನ ಕ್ರೂರ ಸಂಕಲ್ಪವನ್ನ ಕಾರ್ಯರೂಪಕ್ಕೆ ತರಲು ಮೇ 10, 2024 ಬೆಳಿಗ್ಗೆ ಸಮಯವನ್ನ ನಿಗದಿ ಮಾಡಿಕೊಳ್ತಾಳೆ. ದಿವ್ಯಾಳ ಗಂಡ ಗುರುಮೂರ್ತಿ ಮತ್ತು ಅತ್ತೆ ತಮ್ಮ ಕೆಲಸಕ್ಕೆ ಹೊರಟೋದ ಕೂಡಲೇ ದಿವ್ಯ ಅಡುಗೆ ಮನೆಯ ಕೆಲಸದಲ್ಲಿ ನಿರತಳಾಗಿದ್ದಾಗ ಕೆಳ ಮಹಡಿಯಲ್ಲಿ ಬಾಡಿಗೆಗೆ ಇದ್ದ ಮೋನಿಕಾ ಏನು ಗೊತ್ತಿಲ್ಲದವಳಂತೆ ಮೇಲಿನ ಮಹಡಿಯ ಮನೆಗೆ ಅಂದರೆ ದಿವ್ಯಾ ಮನೆಗೆ ಹೋಗ್ತಾಳೆ. ದಿವ್ಯಾಗೆ ಮೋನಿಕಾ ಮೇಲೆ ಸಂಪೂರ್ಣ ವಿಶ್ವಾಸ ಇರುತ್ತೆ. ಸ್ನೇಹದ ನೆಪದಲ್ಲಿ ಬಂದ ಮೋನಿಕಾ ಮಾತುಕತೆಯಲ್ಲೇ ದಿವ್ಯಾ ಹಿಂದೆ ಹೋಗಿ ನಿಲ್ತಾಳೆ. ದಿವ್ಯಾಗೆ ಏನು ಅರಿವಾಗುವ ಮುನ್ನವೇ ಮೋನಿಕಾ ತಾನು ತಂದಿದ್ದ ಬಟ್ಟೆಯೊಂದರಿಂದ ದಿವ್ಯಾಳ ಕುತ್ತಿಗೆಯನ್ನ ಬಿಗಿಯಾಗಿ ಹಿಸುಕಿ ಉಸಿರು ಗಟ್ಟಿಸಲು ಶುರು ಮಾಡ್ತಾಳೆ. ಕೆಲವು ನ್ಯೂಸ್ ಆರ್ಟಿಕಲ್ಗಳಲ್ಲಿ ಮೋನಿಕಾ ಕೊಲೆ ಮಾಡಲು ಬಟ್ಟೆ ಒಣಗಾಕಲು ಯೂಸ್ ಮಾಡುವ ಹಗ್ಗವನ್ನ ತಂದಿದ್ದಳು ಎಂದು ಹೇಳಿದ್ದಾರೆ. ಪ್ರಾಣ ಉಳಿಸಿಕೊಳ್ಳಲು ದಿವ್ಯಾಗೆ ಅಳುವ ಕೂಗುವ ಅವಕಾಶವೂ ಸಿಗೋದಿಲ್ಲ. ಈ ಕೃತ್ಯದಲ್ಲಿ ಮೋನಿಕಾ ತನ್ನ ಪೂರ್ತಿ ಶಕ್ತಿಯನ್ನು ಹಾಕಿರ್ತಾಳೆ. ದಿವ್ಯ ಪ್ರಾಣ ಕಳೆದುಕೊಳ್ಳುವವರೆಗೂ ಆ ಬಿಗಿ ಹಿಡಿತ ಬಿಡೋದೇ ಇಲ್ಲ. ಶೋಕಿ ಜೀವನದ ವ್ಯಾಮೋಹ ಒಬ್ಬ ರಾಕ್ಷಸಿಯಂತೆ ವರ್ತಿಸುವಂತೆ ಮೋನಿಕಾಳನ್ನ ಪ್ರೇರೇಪಿಸಿರುತ್ತೆ. ಈ ಕರಾಳ ಕೃತ್ಯ ನಡೆಯುವಾಗ ದಿವ್ಯಾಳ ಪುಟ್ಟ ಮಗು ಮನೆಯಲ್ಲಿ ಇರೋದು
ಪರಿಸ್ಥಿತಿಯ ಗಂಭೀರತೆಯನ್ನ ಇನ್ನೂ ಹೆಚ್ಚಿಸುತ್ತೆ. ಕೊಲೆ ಮಾಡಿದ ನಂತರ ಮೋನಿಕಾ ತಕ್ಷಣ ದಿವ್ಯಾಳ ಕತ್ತಿನಲ್ಲಿದ್ದ ಸುಮಾರು 36 ಗ್ರಾಂ ಚಿನ್ನದ ಸರವನ್ನ ಕಸಿದುಕೊಂಡು ಕೂಡಲೇ ಅಲ್ಲಿಂದ ಪರಾರಿಯಾಗ್ತಾಳೆ. ತಾನು ಏನು ಕೂಡ ಮಾಡಿಲ್ಲ ಅಂತ ವರ್ತಿಸೋಕೆ ಕೂಡಲೇ ವಾಪಸ್ ಕೆಳಗಿನ ತನ್ನ ಮನೆಗೆ ಬಂದು ಬಿಡ್ತಾಳೆ. ಇತ್ತ ದಿವ್ಯಾಳ ಗಂಡ ಗುರುಮೂರ್ತಿ ಮಧ್ಯಾಹ್ನದ ವೇಳೆಗೆ ಪದೇ ಪದೇ ಫೋನ್ ಮಾಡಿದರು. ದಿವ್ಯಾ ಪಿಕ್ ಮಾಡೋದಿಲ್ಲ. ಭಯಗೊಂಡ ಗುರುಮೂರ್ತಿ ಮೋನಿಕಾಳಿಗೂ ಫೋನ್ ಮಾಡಿ ವಿಚಾರಿಸ್ತಾರೆ. ಆಗ ಮೋನಿಕಾ, ನಾನು ಹೊರಗಡೆ ಇದ್ದೇನೆ, ನನಗೇನು ಗೊತ್ತಿಲ್ಲ ಅಂತ ಕೂಲಾಗಿ ಸುಳ್ಳು ಹೇಳ್ತಾಳೆ. ಈ ಕೃತ್ಯದ ಬಳಿಕ ಮೋನಿಕಾ ತಾನು ಏನು ಮಾಡಿಲ್ಲ ಅಂತ ವರ್ತಿಸೋಕೆ ಶುರು ಮಾಡ್ತಾಳೆ. ಯಾರಿಗೂ ಸಂಶಯ ಬರದ ರೀತಿ ನಾಟಕ ಆಡಲು ಆರಂಭಿಸಿರ್ತಾಳೆ. ಇತ್ತ ಪತಿ ಗುರುಮೂರ್ತಿ ಮಧ್ಯಾಹ್ನ 1:30 ಸುಮಾರಿಗೆ ಮನೆಗೆ ವಾಪಸ್ ಬರ್ತಾರೆ. ಬೆಳಿಗ್ಗೆ 11:30 ನಂತರ ಎಷ್ಟೇ ಕಾಲ್ ಮಾಡಿದರೂ ದಿವ್ಯಾ ಫೋನ್ ಎತ್ತದೇ ಇರೋದ್ರಿಂದ ಅವರು ಆತಂಕದಿಂದಲೇ ಮನೆಗೆ ಓಡಿ ಬರ್ತಾರೆ. ಮನೆ ಬಾಗಿಲು ತೆರೆದಿದ್ದು ಒಳಗೆ ಹೋದಾಗ ಅಡುಗೆ ಮನೆಯಲ್ಲಿ ದಿವ್ಯಾ ಮುಖವನ್ನ ಕೆಳಗೆ ಮಾಡಿ ಬಿದ್ದಿರೋದನ್ನ ನೋಡಿ ಅವರಿಗೆ ದೊಡ್ಡ ಶಾಕ್ ಆಗುತ್ತೆ. ಕತ್ತಿನಲ್ಲಿದ್ದ ಮಾಂಗಲ್ಯ ಸರ ನಾಪತ್ತೆಯಾಗಿರೋದನ್ನ ಗಮನಿಸಿ ಗುರುಮೂರ್ತಿಗೆ ದೊಡ್ಡ ಅನಾಹುತ ಆಗಿರೋದು ಖಚಿತವಾಗುತ್ತೆ. ದಿವ್ಯಾ ಅವರ ಗಂಡ ಗುರುಮೂರ್ತಿ ಕೂಡಲೇ ಪಕ್ಕದ ಮನೆಯವರಿಗೆಲ್ಲ ವಿಷಯ ತಿಳಿಸಿ ಪೊಲೀಸರಿಗೆ ದೂರು ನೀಡ್ತಾರೆ. ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಶುರು ಮಾಡ್ತಾರೆ. ಮನೆಯ ಬಾಗಿಲು ಬಲವಂತವಾಗಿ ಒಡೆದ ಕುರುಹು ಇರೋದಿಲ್ಲ ಮತ್ತು ಚಿನ್ನದ ಸರ ಮಾತ್ರ ನಾಪತ್ತೆಯಾಗಿತ್ತು. ಹಾಗಾಗಿ ಈ ಕೃತ್ಯವನ್ನ ಮಾಡಿದವರು ಪರಿಚಯದವರೇ ಇರಬೇಕು ಎಂದು ಪೊಲೀಸರು ಮೊದಲೇ ಶಂಕಿಸುತ್ತಾರೆ. ಇದೇ ಆಧಾರದ ಮೇಲೆ ಮನೆ ಮಾಲೀಕರಿಗೂ ಕೊಲೆಯಾದ ದಿವ್ಯಾಳಿಗೂ ಹತ್ತಿರವಾಗಿದ್ದವರ ಲಿಸ್ಟ್ ಮಾಡ್ತಾರೆ. ಆಗ ಅವರ ಸಂಶಯದ ಸುಳಿಯಲ್ಲಿ ಸಿಕ್ಕಿಬಿದ್ದಿದ್ದು ಕೆಳ ಮಹಡಿಯಲ್ಲಿದ್ದ ಮೋನಿಕಾ. ಪೊಲೀಸರು ತನಿಖೆ ಶುರು ಮಾಡಿದಾಗ ಅಕ್ಕಪಕ್ಕದ ಮನೆಯವರು ಒಂದು ಪ್ರಮುಖ ಸುಳಿವು ಕೊಡ್ತಾರೆ. ಇಲ್ಲಿ ಬೇರೆ ಏನು ಆಗಿರುವಂತ ಸಾಧ್ಯತೆ ಇದೆ. ಅವರ ಬಿಲ್ಡಿಂಗ್ ನಲ್ಲಿ ಬಾಡಿಗೆಗೆ ಇದ್ದಾಳಲ್ಲ ಮೋನಿಕಾ, ಅವಳ ಬಗ್ಗೆ ಸ್ವಲ್ಪ ಕಣ್ಣಿಡಿ ಎಂದು ಎಚ್ಚರಿಸುತ್ತಾರೆ. ಮೋನಿಕಾಳನ್ನು ಈ ಕೊಲೆಯ ಬಗ್ಗೆ ವಿಚಾರಿಸಿದಾಗ ತಾನು ಸ್ನಾನ ಮಾಡುತ್ತಾ ಇದ್ದೆ, ಮನೆಯಿಂದ ಎಲ್ಲೂ ಹೊರಗೆ ಹೋಗಿಲ್ಲ ಎಂದು ಪದೇ ಪದೇ ಸುಳ್ಳುಗಳನ್ನ ಹೇಳುತ್ತಾ ಇರ್ತಾಳೆ. ಪೊಲೀಸರು ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲಿಸುತ್ತಾರೆ. ಸಿಸಿಟಿವಿಯಲ್ಲಿ ಮೋನಿಕಾ ಒಬ್ಬಳೆ ಮೇಲಿನ ಮಹಡಿಗೆ ಹೋಗಿ ವಾಪಸ್ ಬಂದಿರೋದು ಸ್ಪಷ್ಟವಾಗಿ ರೆಕಾರ್ಡ್ ಆಗಿರುತ್ತೆ. ಸಿಸಿಟಿವಿ ದೃಶ್ಯಗಳು ಮತ್ತು ಆಕೆಯ ಹೇಳಿಕೆಗಳಲ್ಲಿ ತುಂಬಾ ಬದಲಾವಣೆ ಇರುತ್ತೆ. ಈ ಆಧಾರದ ಮೇಲೆ ಪೊಲೀಸರು ಮೋನಿಕಾಳನ್ನು ತೀವ್ರವಾಗಿ ವಿಚಾರಿಸುತ್ತಾರೆ. ಇನ್ನೇನು ತಪ್ಪಿಸಿಕೊಳ್ಳೋದು ಸಾಧ್ಯ ಇಲ್ಲ ಎನ್ನುವುದು ಖಚಿತವಾದಾಗ ಆ ರೀಲ್ಸ್ ರಾಣಿ ಕೊನೆಗೂ ತಾನೇ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಳ್ತಾಳೆ. ಕೇವಲ ಐಷಾರಾಮಿ ಜೀವನದ ಆಸೆ ಮತ್ತು ಸಾಲ ತೀರಿಸುವ ಒತ್ತಡದಿಂದಲೇ ಈ ಘೋರ ಕೃತ್ಯ ಎಸಗಿದೆ ಎಂದು ಆಕೆ ತಪ್ಪೊಪ್ಪಿಗೆ ಕೊಡ್ತಾಳೆ. ಚಿನ್ನದ ಸರವನ್ನ ಎಲ್ಲಿ ಅಡ ಇಟ್ಟಿದ್ದೀನಿ ಎಂತಲೂ ಪೊಲೀಸರಿಗೆ ತಿಳಿಸ್ತಾಳೆ. ಅಡವಿಟ್ಟಿದ್ದ ಚಿನ್ನದ ಸರದ ಬಗ್ಗೆ ಕೂಡ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ. ಸುತ್ತಮುತ್ತಲಿನ ಗಿರವಿ ಅಂಗಡಿಗಳಲ್ಲಿ ವಿಚಾರಿಸಿ ಕಳುವಾಗಿದ್ದ 36 ಗ್ರಾಂ ಚಿನ್ನವನ್ನು ಕೂಡ ಪೊಲೀಸರು ವಶಪಡಿಸಿಕೊಳ್ತಾರೆ. ಈ ರೀತಿಯಾಗಿ 5 ದಿನಗಳಲ್ಲಿ ಪೊಲೀಸರು ಈ ಪ್ರಕರಣವನ್ನ ಭೇದಿಸುವಲ್ಲಿ ಯಶಸ್ವಿಯಾಗ್ತಾರೆ. ತನ್ನ ಶೋಕಿ ಜೀವನ ಮತ್ತು ಅತಿಯಾದ ಸಾಲ ತೀರಿಸೋಕೆ ಮೋನಿಕಾ ಇನ್ನೊಬ್ಬ ಅಮಾಯಕಿಯ ಪ್ರಾಣವನ್ನೇ ತೆಗೆದುಬಿಟ್ಟಳು. ಈಗ ಅವಳನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಸ್ನೇಹಿತರೆ, ಮೋನಿಕಾಳ ಈ ಕರಾಳ ಕತೆ ಇಲ್ಲಿಗೆ ಕೊನೆಯಾಗುತ್ತಾ ಇಲ್ಲ. ಸದ್ಯ ಅವಳು ಜೈಲು ಸೇರಿದ್ದಾಳೆ. ಇವಳಿಗೆ ಯಾವ ರೀತಿಯ ಶಿಕ್ಷೆಯಾಗಿದೆ ಎಂದು ಸಾರ್ವಜನಿಕವಾಗಿ ಬಹಿರಂಗವಾಗಿಲ್ಲ. ರೀಲ್ಸ್, ಪಾರ್ಟಿ, ಶೋಕಿಗಾಗಿ ಮಾಡಿದ ಸಣ್ಣ ಪುಟ್ಟ ಸಾಲವು ಕ್ರಮೇಣ ಆಕೆಯನ್ನ ಗಂಭೀರ ಅಪರಾಧದ ಕಡೆಗೆ ಹೇಗೆ ತಳ್ಳಿತು ಅನ್ನೋದನ್ನ ಇದು ಸಾಬೀತು ಮಾಡುತ್ತೆ. ಇವತ್ತಿನ ದಿನಗಳಲ್ಲಿ ಯುವ ಪೀಳಿಗೆಗೆ ಐಷಾರಾಮಿ ಜೀವನದ ಬಗ್ಗೆ ಇರುವ ವ್ಯಾಮೋಹ ಎಷ್ಟು ಅಪಾಯಕಾರಿಯನ್ನು ದೊಡ್ಡ ಪ್ರಶ್ನೆಯನ್ನ ಈ ಪ್ರಕರಣ ನಮ್ಮ ಮುಂದೆ ಇಟ್ಟಿದೆ. ಬದುಕಿನ ವಾಸ್ತವಗಳನ್ನ ಮರೆತು ಬೇರೆಯವರ ಮೆಚ್ಚುಗೆಗಾಗಿ ಬದುಕುವ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಕಹಿ ಅಂತ್ಯ ಕೊಡುತ್ತೆ ಎನ್ನುವುದಕ್ಕೆ ಈ ದಾರುಣ ಘಟನೆಯೇ ಉತ್ತರ. ದಿವ್ಯಾ ಅವರ ಕುಟುಂಬಕ್ಕೆ ನ್ಯಾಯ ಸಿಗಲಿ ಎಂದು ಬೇಡಿಕೊಳ್ಳೋಣ. ಹಾಗೆಯೇ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಸುರಕ್ಷತೆಗೆ ಸದಾ ಜಾಗೃತರಾಗಿರಿ ಎಂದು ಹೇಳುತ್ತಾ ಈ ವಿಡಿಯೋವನ್ನ ಎಂಡ್ ಮಾಡುತ್ತಿರುವೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.